Hi dear learners of class 7th second language English students. ಆಲ್ರೆಡಿ ನಾ ಸೆಕೆಂಡ್ ಸೆಮ್ಮಿನು ಎಲ್ಲ ಲೆಸನ್ಸನ್ನು ಕ್ವಶನ್ ಆನ್ಸರ್ ಆಗಲಿ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಅದನ್ನ ಕನ್ನಡದಲ್ಲಿ ವಿವರಣೆ ಮಾಡಿ ಹಾಕಿದ್ದೀನಿ. ಲಾಸ್ಟ್ ಪೋಯಮ್ ಒಂದು ಉಳಿದಿತ್ತು. ದಟ್ ಪೋಯಮ್ ಇಸ್ ದ ಕ್ವಾರಲ್. ಯಾವ ಪೋಯಮ್ ರೀ? ಕ್ವಾರಲ್. ಕ್ವಾರಲ್ ಅಂದರೆ ಏನಪ್ಪಾ ಅಂದ್ರೆ ಜಗಳಾಡೋದು. ಇಲ್ಲಿ ಕವಿಯವರು ತಮ್ಮ ಬಾಲ್ಯವನ್ನು ನೆನೆಸ್ಕೊಂಡು ಯಾವ ರೀತಿ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ, ನಾವು ಕೂಡ ಜಗಳಾಡಿರ್ತೀವಿ, ಆ ನೆನಪನ್ನ ಮತ್ತೆ ಈ ಒಂದು ಪದ್ಯದಲ್ಲಿ ಹೊರ ಹಾಕ್ಲಿಕ್ಕೆ ಬಯಸ್ತಾ ಇದ್ದಾರ. ಆ ಒಂದು ಪೋಯಮ್ ಅನ್ನ ನಾವು ಈ ವಿಡಿಯೋ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಹೌ ಇಸ್ ದ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ವಿಚ್ ಶಿ ಹ್ಯಾಡ್ ಇನ್ ಹರ್ ಚೈಲ್ಡ್ಹುಡ್. ಅವ್ರು ಬರೆದಿದ್ದಾರೆ. ಈ ಪೋಯಮ್ ಅನ್ನ ಯಾರು ಬರೆದಿದ್ದಾರಪ್ಪ ಅಂತಂದ್ರೆ ಅದನ್ನ ನಾವು ನೋಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ there is a poet. Who is that poet? ಎಲಿನೋರ್ ಫರ್ಜೇನ್ ಅವರು ಬರೆದಿದ್ದಾರೆ ಈ ಪೋಯಮ್ ಅನ್ನ. ಆ ಪೋಯಮ್ ಎಕ್ಸ್ಪ್ಲನೇಷನ್ ಅನ್ನ ನಾವೊಂದು ಈ ವಿಡಿಯೋ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ತನ್ನ ತಮ್ಮನ ಜೋಡಿ ಯಾವ ರೀತಿ ಜಗಳ ಆಗ್ತಿತ್ತು ಅನ್ನೋದನ್ನ ಈ ಒಂದು ಪೊಯೆಟಿಕ್ ಲೈನ್ಸ್ ಅಲ್ಲಿ ಅತ್ಯಂತ ಅದ್ಭುತವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಪೋಯೆಟ್ ಅವರು. ಆ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಓಕೆ, ದ ಕ್ವಾರಲ್. ಇಲ್ಲಿ ನೋಡ್ರಿ, ಒಬ್ಬರಿಗೆ ಜಗಳ ಆಡದ, ಒಬ್ಬರಿಗೆ ನಗು ಬರುತ್ತೆ, ಇನ್ನೊಬ್ರು ಅಳ್ತಾ ಇರುತ್ತೆ. ಆ ಒಂದು ಜಗಳ ಯಾವ ರೀತಿ ಅದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಐ ಕ್ವಾರಲ್ಡ್ ವಿತ್ ಮೈ ಬ್ರದರ್ಸ್. I don't know what about. One thing led to another and somehow we fell out. The start of it was slight. I quarreled with my brothers. ನಾನು ಜಗಳ ಆಡ್ತಾ ಇದ್ದೆ. ಯಾರ ಜೊತೆ? ನನ್ನ ತಮ್ಮನ ಜೊತೆ ಜಗಳ ಆಡ್ತಾ ಇದ್ದೆ. ಐ ಡೋಂಟ್ ನೋ ವಾಟ್ ಅಬೌಟ್. ಯಾಕೆ ಜಗಳ ಆಡ್ತಿದ್ದೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಜಗಳ. ಈಗ ನೋಡ್ರಿ, ಅಕ್ಕ ತಮ್ಮ ಅಣ್ಣ ತಂಗಿ ಈ ರೀತಿ ಜಗಳ ಎದಕ್ಕೆ ಸುಮ್ಮನೆ ಜಗಳ ಆಡ್ತಿರ್ತಾವ, ನನಗೂ ಗೊತ್ತೇ ಇರಲಿಲ್ಲ ಯಾತಕ್ಕೋಸ್ಕರ ನಾವು ಜಗಳ ಆಡ್ತಿದ್ವಿ ಅನ್ನೋದನ್ನ. ಒನ್ ಥಿಂಗ್ ಲೆಟ್ ಟು ಅನದರ್. ಒಂದು ವಿಷಯ ಇಬ್ಬರಲ್ಲಿ ಜಗಳ ಚರ್ಚೆ ಆಗ್ತಿತ್ತು, ಅದಕ್ಕೆ ನಾವು ಜಗಳ ಮಾಡ್ತಿದ್ವಿ. ಅಂಡ್ ಸಮೋ ವಿ ಫೆಲ್ ಔಟ್. ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರ ಈ ಜಗಳದಿಂದ ಜಗಳಾಡಿ ದೂರ ಆಗ್ತಿದ್ವಿ. ದ ಸ್ಟಾರ್ಟ್ ಆಫ್ ಇಟ್ ವಾಸ್ ಸ್ಲೈಟ್. ಬಿಗಿನಿಂಗ್ ಜಗಳ ಹೆಂಗಿರ್ತಪ್ಪ ಅಂದ್ರ ಮಾತಿ ಬಹಳಷ್ಟು ಸ್ಲೈಟ್ ಅಂದ್ರೆ ಚಿಕ್ಕ ವಿಷಯ ಆಗಿತ್ತು. ಬಟ್ ಮುಂದೆ ಹೋಗಿ ಬಹಳಷ್ಟು ಹೊಡೆದಾಡ್ತಾ ಇದ್ದೀವಿ. ಆ ರೀತಿಯಾಗಿರ್ತಕ್ಕಂಥ ಬಾಲ್ಯದ ನೆನಪನ್ನ ಇಲ್ಲಿ ಕವಿಯತ್ರಿಯವರು ಮಾಡ್ಕೋತಾ ಇದ್ದಾರೆ. ಓಕೆ, ಐ ಹೋಪ್ ನಿಮ್ಗೆ ಫಸ್ಟ್ ಸ್ಟ್ಯಾನ್ಸಾ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟ್ಯಾನ್ಸಾ ನಾವೀಗ ನೋಡ್ತಾ ಹೋಗೋಣ. ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಏನಿದೆ ನೋಡ್ರಿ. ದ ಎಂಡ್ ಆಫ್ ಇಟ್ ವಾಸ್ ಸ್ಟ್ರಾಂಗ್. ಹೆಂಗ್ ಜಗಳ ಮುಗಿತಪ್ಪ ನಮ್ದು ಬಹಳಷ್ಟು ಸ್ಟ್ರಾಂಗ್ ಆಗಿ ದೃಢವಾಗಿ ನಮ್ ಜಗಳ ಮುಗಿತಿತ್ತು. ಹಿ ಸೈಡ್ ಹಿ ವಾಸ್ ರೈಟ್. ನಾ ಮಾಡಿದ್ದೆ ಸರಿ ಅಂತೇಳಿ ನಮ್ ತಮ್ಮ ಹೇಳ್ತಾ ಇದ್ದ. ಐ ನ್ಯೂ ಹಿ ವಾಸ್ ರಾಂಗ್. ನಾ ಅಕ್ಕ ಆಗಿ, ನಾ ದೊಡ್ಡಕ್ಕಾಗಿ ನನಗೆ ಗೊತ್ತಿತ್ತು ಅವ ಜಗಳ ತೆಗೆದದ್ದು ತಪ್ಪು ಅಂತ ನನಗ್ ಗೊತ್ತಿತ್ತು. ಬಟ್ ಅದನ್ನ ವಾದ ಮಾಡಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೋತಕ್ಕಂತ ಆ ಒಂದು ನನ್ನ ತಮ್ಮನ ಮೈಂಡ್ ಸೆಟ್ ಮನಸ್ಸು ಇರ್ಲಿಲ್ಲ ಅಂತ ಹೇಳ್ತಾರೆ. ವಿ ಹೇಟೆಡ್ ಒನ್ ಅನದರ್. ಅವನ್ ಕಂಡ್ರ ನನಗಾಗಿ ಬರ್ತಿಲ್ಲ, ನನ್ ಕಂಡ್ರ ಅವನಿಗೆ, ಇಬ್ರು ಕೂಡ ನಾವು ದ್ವೇಷವನ್ನ ಸಾಧಿಸ್ತಿದ್ವಿ ಅಂತಕ್ಕಂತ ತಮ್ಮ ಬಾಲ್ಯದ ನೆನಪನ್ನ ಇಲ್ಲಿ ಕವಿಯತ್ರಿಯವರು ಬಹಳಷ್ಟು ಅದ್ಭುತವಾಗಿ ಹೇಳಿದಾರ ಅನ್ನೋದನ್ನ ನಾವು ನೋಡ್ತೀವಿ. ದ ಆಫ್ಟರ್ನೂನ್ ಟರ್ನ್ ಬ್ಲ್ಯಾಕ್. ಮುಂಜಾನೆ ಜಗಳಾಡ್ತಾ ಇದ್ದೀವಿ, ಮಧ್ಯಾಹ್ನ ಒಬ್ಬರಿಗೊಬ್ರು ಬಹಳಷ್ಟು ಸಿಟ್ಟಿನ ದ್ವೇಷದಿಂದ ನಾವು ಇರ್ತಾ ಇದ್ವಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ದೆನ್ ನೆಕ್ಸ್ಟ್ ಲಾಸ್ಟ್ ಸ್ಟ್ಯಾನ್ಸಾ ಯಾರು ಬರೆದಿದ್ದಾರೆ? ಎಲಿನೋರ್ ಫರ್ಜನ್ ಅವರ ಅನುಭವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ ಲಾಸ್ಟ್ ಸ್ಟ್ಯಾನ್ಸಾ ಒಂದು ನೋಡೋಣ. ದೆನ್ ಸಡನ್ಲಿ ಮೈ ಬ್ರದರ್ ಥಂಪ್ಡ್ ಮೀ ಆನ್ ದ ಬ್ಯಾಕ್ ಅಂಡ್ ಸೆಡ್, ಓ ಕಮ್ ಆನ್, ವಿ ಕಾಂಟ್ ಗೋ ಆನ್ ಆಲ್ ನೈಟ್. ಐ ವಾಸ್ ಇನ್ ದ ರಾಂಗ್, ಸೊ ಹಿ ವಾಸ್ ಇನ್ ದ ರೈಟ್. ಕೊನೆಯದಾಗಿ ನಮ್ಮ ತಮ್ಮ ಯಾವ ರೀತಿ ತನ್ನ ತಪ್ಪನ್ನ ಒಪ್ಕೊಳ್ತಾ ಇದ್ದಪ್ಪ ಅನ್ನೋದನ್ನ ಈ ಒಂದು ಸ್ಟ್ಯಾನ್ಸಾದಲ್ಲಿ ಕವಿಯತ್ರಿಯವರು ಹೇಳಿದ್ದಾರೆ. ದೆನ್ ಸಡನ್ಲಿ ಮೈ ಬ್ರದರ್. ಸಡನ್ ಆಗಿ ನನ್ನ ತಮ್ಮ ನನ್ನ ಬಳಿ ಬರ್ತಾ ಇದ್ದ. ತಕ್ಷಣನೇ, ಸಡನ್ಲಿ ಮೀನ್ಸ್ ತಕ್ಷಣನೇ ನನ್ನ ಬಳಿ ಬರ್ತಾ ಇದ್ದ. ಥಂಪ್ಡ್ ಮೀನ್ಸ್ ಟು ಹಿಟ್, ಅಂದ್ರ ಬೆನ್ನಿಗೆ ಬಾರಿಸ್ತಾ ಇದ್ದ. ಆನ್ ದ ಬ್ಯಾಕ್, ನನ್ನ ಬೆನ್ನಿಗೆ ಬಂದ್ ಬಡಿತಾ ಇದ್ದ. ಅಂಡ್ ಸೈಡ್, ಬಡದ ಏನ್ ಹೇಳ್ತಿದ್ ನೋಡ್ರಿ, ಓ ಕಮ್ ಆನ್ ಮೈ ಸಿಸ್ಟರ್, ಮೈ ಡಿಯರ್ ಸಿಸ್ಟರ್, ಬಾ ಅಂತ ನನ್ನನ್ನ ಕರೀತಾ ಇದ್ದ. ವಿ ಕಾಂಟ್ ಗೋ ಆನ್ ಆಲ್ ನೈಟ್. ನಾವಿಬ್ರು ಹಿಂಗ ಜಗಳ ಆಡಿ ನಾವ್ ಇರ್ಲಕ್ ಆಗಲ್ಲ. ನಾವಿಬ್ರು ಕೂಡಿ ಆ ಅಕ್ಕ ತಮ್ಮ ಇದೀವಿ,
ನಾವು ಬಹಳಷ್ಟು ಆನಂದದಿಂದ ಇರಬೇಕು, ನಾವು ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಅವನೇ ಕರೀತಾ ಇದ್ದ. ನಂದೇ ತಪ್ಪು ಅಂತ ಅವಾಗ ಅಂತಿದ್ದ. ಏನಂತಿದ್ರಿ? ಐ ವಾಸ್ ಇನ್ ದ ರಾಂಗ್. ನಂದೇ ತಪ್ಪು ಅಂತ ಹೇಳಿಕೆರಿಂದ ಅವ ಹೇಳ್ತಾ ಇದ್ದ. ಸೊ ವಾಸ್ ಇನ್ ದ ರೈಟ್. ಅವಾಗ ತನ್ನ ತಪ್ಪನ್ನು ತಿಳ್ಕೊಂಡು ಅವ ರೈಟ್ ಡಿಸಿಷನ್ ಆಗಿ ನನ್ನ ಜೊತೆ ಮತ್ತೆ ಮಾತಾಡಿಸ್ಲಿಕ್ಕೆ ಬರ್ತಿದ್ದ. ಈ ರೀತಿಯಾಗಿರ್ತಕ್ಕಂಥ ಅಕ್ಕ ತಮ್ಮರ ಪ್ರೀತಿಯನ್ನ ಈ ಒಂದು ಪೋಯೆಟೆಸ್ ಎಲಿನೋರ್ ಫರ್ಜನ್ ಅವರು ಅತ್ಯಂತ ವಿಶಿಷ್ಟವಾಗಿ ಈ ಒಂದು ಕ್ವಾರಲ್ ಅಂತಕ್ಕಂಥ ಜಗಳ ಅಂತಕ್ಕಂಥ ಪದ್ಯದಲ್ಲಿ ಅದ್ಭುತವಾಗಿ ಹೇಳಿದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗ ಈ ಒಂದು ಪೋಯಮ್ದ ಅರ್ಥ ವಿವರಣೆ ಚೆನ್ನಾಗಿ ಅನಿಸಿದ್ರೆ, ಅದನ್ನ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ. ಅದೇ ರೀತಿಯಾಗಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಟು ಬ್ರಿಂಗ್ motivation to bring the more class the betterment of you my dear students ಅಂತ ಹೇಳ್ತಾ ಮತ್ತೊಂದು ಕ್ಲಾಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಓಕೆ, see you, bye soon.